8ನೇ ತರಗತಿ ತನಕ ವಿದ್ಯಾರ್ಥಿಗಳು ಈ ಎಕ್ಸಿಬಿಷನಲ್ಲಿ ಭಾಗವಹಿಸಿದ್ದಾರೆ. ಬಹಳ ಅಪರೂಪದ ಮತ್ತು ವಿಶೇಷತೆ. ಈ ವಿಶೇಷತೆಗೆ ಶಿಕ್ಷಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಅದಕ್ಕೆ ಒಂದು ಭಾಗಿತ್ವವಾಗಿ ಈ ಕಲ್ಪನೆಯನ್ನು ಬಿಂಬಿಸಲಿಕ್ಕೆ ನಿಮಗೆ ಶುಭಾಶಯಗಳು ಹೇಳ್ತೇನೆ. ಇದಕ್ಕೆ ನಾನು ಒಬ್ಬ ಪೇರೆಂಟು, ನಾನು ಒಂದು ಪೋಷಕ, ನಾನು ಒಂದು ವಿದ್ಯಾರ್ಥಿ ತನ್ನ ಆಸಕ್ತಿ ಎಷ್ಟಿರೋದನ್ನು ನಾನು ಕಲ್ಪಿಸ್ಕೋಬೋದು. ಅದರಲ್ಲಿ ಶಿಕ್ಷಕರಾಗಲಿ ಅಥವಾ ಪೋಷಕರಾಗಲಿ ಎಷ್ಟು ಸಹಾಯ ಮಾಡುತ್ತಾರೆ ಅನ್ನೋದು ಒಂದು ಬಹಳ ಮುಖ್ಯವಾದ ಪ್ರೋತ್ಸಾಹ ಮಾಡುವ ಸಂದರ್ಭ ವಿಷಯ. ಎರಡನೇದಾಗಿ ಅವ್ರಿಗೆ ಚರ್ಚೆ ಮಾಡಿದ ನಂತರ ಅವರು ಏನು ಥರದ ಒಂದು ಆತ್ಮವಿಶ್ವಾಸದಿಂದ ಅವರು ಅದನ್ನು ಏನು ಸ್ಪೆಸಿಮನ್ ಅವರು ಮಾಡಿದ್ದಾರೆ ಅದ್ರ ಬಗ್ಗೆ ಮಾಡ್ತಾ ಇರೋದು ಕರ್ಣೆ ಅದ್ಭುತವಾದ ಒಂದು ವಿಷಯ. ಈ ವೇಗದಲ್ಲಿ ಈ ಒಂದು ಮನೋಭಾವನೆಯಿಂದ ಮುಂದುವರೆದ್ರೆ ಖಚಿತವಾಗಿ ಅವರು ಒಂದು ಮಾರ್ಗ ಪಡಬಹುದು ಅನ್ನೋದೊಂದು ಖಚಿತವಾಗಿ ನಮಗೆ ಹೇಳ್ಬೋದಾಗುತ್ತೆ. ಎರಡನೇದಾಗಿ ಈ ಶಿಕ್ಷಕ ಇಲ್ಲಿ ಈ ಮ್ಯಾನೇಜ್ಮೆಂಟ್ ಆಗಲಿ ಅವ್ರು ಬಂದು ನೋಡಿದ್ರೆ ಎಲ್ಲೋ ಒಂದು ಸಂದರ್ಭದಲ್ಲಿ my voice is reasonably loud, so I don't need any volume. So low volume is adequate enough. ಅದರಲ್ಲಿ ಡಿಗ್ರಿ ಬೌಂಡ್. ಎರಡನೇದಾಗಿ ಎರಡನೇ ನಾನು ನೋಡುವ ಒಂದು ಪರಿಕಲ್ಪನೆ ಏನಂತಂದರೆ ದೃಷ್ಟಿಕೋನ, ನಿಮ್ಮ ಪರಿಸರದಲ್ಲಿ ಯಾರು ಎತ್ತರಕ್ಕೆ ಬೆಳೆದಿದ್ದಾರೆ ನಿಮ್ಮ ದೃಷ್ಟಿಕೋನದಿಂದ ಶಿಕ್ಷಣವನ್ನು ಮಹತ್ವವಾದ ಒಂದು ಅಂಗ ಅಷ್ಟೇ ವಿನ ಅವರು ಸಮಾಜದ ಜೊತೆಗೆ ಹೇಗೆ ಅಳವಡಿಸ್ಕೊತಾರೆ, ಅವರು ಮನೋಭಾವ ಸಮಾಜ ಕಡೆ ಹೇಗೆ ಕಳಕಳಿ ಇದೆ ಅನ್ನೋ ಬೇರೆ ಬೇರೆ ವಿಷಯಗಳಿದ್ದಾವೆ. ಶಿಕ್ಷಣ ಅದರಲ್ಲಿ ಒಂದು ಭಾಗ. ನಾವು ಎಲ್ಲ ಈಗ ರಾಷ್ಟ್ರ ಬಗ್ಗೆ ಮಾತಾಡ್ತೀವಿ, ಸಮಾಜ ಬಗ್ಗೆ ಮಾತಾಡ್ತೀವಿ. ಆ ಸಮಾಜ ಬಗ್ಗೆ ಕಳಕಳಿಯನ್ನು ನಾವು ಮಕ್ಕಳಲ್ಲಿ ಅಳವಡಿಸಿದಂದರೆ ಅದು ಬಿಂಬಿಸುವುದಿಲ್ಲ ಅವ್ರಿಗೆ. ನಾನು ಅದರ ಅರ್ಥ ಶಿಕ್ಷಣಕ್ಕೆ ಮಹತ್ವ ಕೊಡುವುದಂತಲ್ಲ, ಶಿಕ್ಷಣ ಜೊತೆಗೂ ನೀವು ಬೇರೆ ಬೇರೆ ಅಂಗಗಳಿಗೂ ಅಷ್ಟೇ ಮಹತ್ವ ಕೊಡುವ ಶಕ್ತಿ ಇದೆ. ನಾನು ಏನು ಹೇಳಿದ್ರೆ, ಈಗ ನೀವು ಮ್ಯಾನೇಜ್ಮೆಂಟ್ಗಾಗಿ ಯಾರು ವೇದಿಕೆಯಲ್ಲಿದ್ದಾರೆ ಏನು ವಿಭಿನ್ನವಾಗಿತ್ತು, ಕೆಲವೊಬ್ಬರಿಗೆ ನೀವು ರಿಲೇಟಿವ್ ಇತ್ತು. ನಮ್ಮ ಪರಿಸ್ಥಿತಿಯಲ್ಲೇ ಇವ್ರು ಬೆಳೆದಲ್ಲ, ನಾನು ಹೀಗೆ ವಿಚಾರ ಮಾಡ್ತಾ ಇದ್ದೆ, ಅವರು ಹೇಗೆ ವಿಚಾರ ಮಾಡ್ತಾ ಇದ್ದಾರೆ ಅಂದ್ರೆ ನಿಮಗೆ ಒಂದು ಸ್ಪಂದನೆ ಆದಂಗಾಗುತ್ತೆ. ನಾನು ಹೀಗೆ ವಿಚಾರ ಮಾಡ್ತಾ ಇದ್ದೆ, ಇವರು ಮಾಡಿ ಅದೊಂದು ಯಶಸ್ವಿ ಹಂತಕ್ಕೆ ತಂದರು. ಯಶಸ್ವಿ ಅನ್ನೋದು ಯಾವ ಕಲ್ಪನೆಯೇ ನಿಮಗೆ ಬಿಟ್ಟಿದ್ದು. ಅವರು ಕಲಬುರಗಿಯಲ್ಲಿ ಇರಬೇಕು, ನಿಮ್ಮ ಪಕ್ಕದಲ್ಲೇ ಇರಬೇಕು, ಬಾಂಬೆಗೆ ಹೋಗಬೇಕು ಅಥವಾ ಅಮೇರಿಕಾಗೆ ಹೋಗಬೇಕು, ಇದು ಯಾವುದು ಒಂದು ಮಾಪದಂಡ ಅಲ್ಲ. ಅಮೇರಿಕಾ ಹೋದ ಕೆಟ್ಟದಲ್ಲ. ಈಗಿನ ಪ್ರಗತಿ ಯುಗದಲ್ಲಿ ಅಮೇರಿಕಾಗೆ ಹೋದರೆ ಅವ್ರ ಸಂದರ್ಭ ತಕ್ಕ. ಸೊ ಹೀಗಾಗಿ ನಿಮ್ಮ ಮನಸ್ಸು ತಕ್ಕ ಅನುಗುಣವಾಗಿ ಏನು ಸರಿ ಅನಿಸುತ್ತೆ, ಪೋಷಕರಲ್ಲಿ ಏನು ಮನೋಭಾವ ಇದೆ, ಮಕ್ಕಳಲ್ಲೂ ಏನು ವಿಷಯ ಇದೆ, ಸಮಾಜ ಏನು ಭಾವಿಸುತ್ತದೆ, ಏನು ಎಕ್ಸ್ಪೆಕ್ಟ್ ಮಾಡ್ತದೆ, ಅದನ್ನು ಮುಂದಿಟ್ಕೊಂಡು ಒಂದು ನಿರ್ಧಾರ ತೊಗೊಂಡಿರ್ತದೆ. ಆದರೆ ಯಾರೋ ಒಂದು ಹೇಳಿದ್ರು ಅನ್ನೋ ದೃಷ್ಟಿಕೋನ ಅಂತ ಅದು ಹಾಗೆ ಮಾಡಿದ್ರು. ಆ್ಯಂಡ್ ಇಟ್ ಈಸ್ ಆಲ್ ಎ ಕ್ವಶನ್ ಆಫ್ ಪ್ರಾಬಬಿಲಿಟಿ. ಒಂದು ವಿಷಯ ಗಣಿತಶಾಸ್ತ್ರದಲ್ಲಿ ಅಷ್ಟೇ, 2 + 2 = 4. ಸೈನ್ಸ್ ಈಸ್ ಆಲ್ಸೋ ಪ್ಯೂರ್ ಸೈನ್ಸ್. ಯು ಕ್ಯಾನ್ ಪ್ರಿಡಿಕ್ಟ್, ಅಂದರೆ ಏನಾಗುತ್ತೆ ಅಂತ ಹೇಳಿ ಒಂದು ಭಾವನೆ ಮಾಡ್ಬೋದು. ಅದೇ ನೀವು ಜೀವನಶಾಸ್ತ್ರ ತೋರಿ, ಆರೋಗ್ಯ ತೋರಿ, ಇಟ್ ಈಸ್ ನಾಟ್ ಎ ಪ್ಯೂರ್ ಸೈನ್ಸ್.
ಅದಕ್ಕೆ ವ್ಯಕ್ತಿಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಏನಂದರೆ ಸಾಮಾನ್ಯವಾಗಿ ಇವರಿಗೆ ಟ್ರೀಟ್ಮೆಂಟ್ ಕೊಟ್ಟರು, ಇವ್ರಿಗೆ ಸರಿ ಆಯಿತು, ಇವ್ರಿಗೆ ಸರಿ ಆಗಿಲ್ಲ. ಇಟ್ ಈಸ್ ಎ ಕ್ವಶನ್ ಆಫ್ ಪ್ರಾಬಬಿಲಿಟಿ. ಅಂದರೆ 100 ಅಂಶದಲ್ಲಿ 70 ಜನ ಸರಿ ಆಗುತ್ತಾರೆ, 80% ಸರಿ ಆಗ್ತಾರೆ. ಆವಾಗ ಏನದ ಪೋಷಕರು, ವಿದ್ಯಾರ್ಥಿಯರು, ಶಿಕ್ಷಕರು ಏನು ಮಾಪದಂಡ ಯೂಸ್ ಮಾಡಬೇಕು? ಇನ್ಕ್ರೀಸ್ ಪ್ರಾಬಬಿಲಿಟಿ. ಯಾವ ಅಂಶಗಳನ್ನು ನಾವು ಪರಿಗಣಿಸಬೇಕು? ಯು ವಿಲ್ ಚೂಸ್ ಎ ಡಿಸಿಷನ್ ವಿಚ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಸೆನ್ಸ್ ಆಫ್ ಪ್ರಾಬಬಿಲಿಟಿ. 100ರಲ್ಲಿ 70%. ಜೀವನವೇ ಅದೇ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲಕ್ಕೂ ಒಂದು ನೆಗೆಟಿವ್ ಮೈಂಡೆಡ್ ಪರ್ಸನ್ ಏನಂತಂದ್ರೆ, ಶಿಕ್ಷಣ ಮಾಡಿದ್ರೆ 20 ಜನ ಏನಿರ್ತಾರೆ ಶಿಕ್ಷಣ ಈ ಥರನು ವಿತೌಟ್ ಎಜುಕೇಶನ್ ದೇ ವುಡ್ ಹ್ಯಾವ್ ಅಡ್ವಾನ್ಸ್ ಇನ್ ಲೈಫ್ ಆರ್ ದೇ ವುಡ್ ಹ್ಯಾವ್ ಅಡಾಪ್ಟೆಡ್ ಸಮ್ ಅದರ್ ವೇಸ್. ಬಟ್ ನೀವೇನು ಮಾಡ್ತೀರಿ? ನಿಮಗೆ ಅನುಗುಣವಾಗಿ ನಿಮ್ಗೆ ಏನು ಸರಿ ಅನಿಸ್ತದ ಆ ಒಂದು ಆಯ್ಕೆ ಮಾಡ್ಕೋತೀರಿ ನೀವು. ಸೊ ಆಲ್ವೇಸ್ ಚೂಸ್ ಸಮಥಿಂಗ್ ವಿಚ್ ಇಸ್ ಹ್ಯಾವಿಂಗ್ ಹೈಯರ್ ಪ್ರಾಬಬಿಲಿಟಿ. ಇದು ಮಾಡಿ ಜೀವನದಲ್ಲೂ ಶ್ರಮ ಪಡ್ತೀರಿ. ಎಲ್ಲರೂ ಶ್ರಮ ಪಡ್ತಾರೆ. ಅದರಲ್ಲಿ ನಿಮಗೆ 4 ಜನ ಸಿಗ್ತಾರೆ ಶ್ರಮ ಪಡಲಾರ್ದು ಶ್ರೀಮಂತ ಆಗಿರ್ತಾರೆ, ಶ್ರಮ ಪಡಲಾರ್ದು ನಿಮಗೆ ಯಶಸ್ಸು ಕಂಡಿರ್ತಾರೆ. ನೀವು ಆ 4 ಜನದ ಉದಾಹರಣೆ ತಗೋತೀರಾ? ಇನ್ನು 70 ಜನದ ಉದಾಹರಣೆ ತಗೋತೀರಾ? 70 ಜನ ಉದಾಹರಣೆ ತಗೊಂಡ್ರೆ ನಿಮಗೆ ಮತ್ತೆ ನಿಮ್ಮ ಮಕ್ಕಳಿಗೆ ಪ್ರಗತಿ ಆಗೋಕ್ಕೆ ಸಾಧ್ಯತೆ ಹೆಚ್ಚು. ದ ಚಾನ್ಸಸ್ ಆಫ್ ಇನ್ಕ್ರೀಸಿಂಗ್ ದ ಬಿಕಮಿಂಗ್ ನಾನು ಒಂದು ಯಶಸ್ಸು ಅಂತ ಭಾಳ ಹೇಳ್ತಾರೆ ಅಂದ್ರೆ ಅದು ಅರ್ಥಕ್ಕೆ ನಾವೇನೋ ಟಾಪ್ ರ್ಯಾಂಕರ್ ಅಂತಲ್ಲ, ಏನಲ್ಲ. ನಾವು ಈ ಯಶಸ್ಸು ಅಥವಾ ನಾವು ಏನೇ ಮಾತಾಡಿದ್ರು ಅವರು ಶಿಕ್ಷಕರೇ ಪೋಷಕರೇ ಒಂದು ಮಾರ್ಗಕ್ಕೆ ಹಾಕಬೇಕಷ್ಟೇ. ಆ ಮಾರ್ಗದಲ್ಲಿ ಆಯ್ಕೆ ಮಾಡೋದು ನಿಮ್ಮ ಕರ್ತವ್ಯ. ದಿಸ್ ಇಸ್ ಒಂದು ವಿಷಯ ನಾನು ಹೇಳ ಬಯಸ್ತೀನಿ. ಎರಡನೇದಾಗಿ ನೀವು ಶಿಕ್ಷಕರು ಪ್ರಾಜೆಕ್ಟ್ ಚೂಸ್